ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿರಿಯಾಪುರ ಗ್ರಾಮದಲ್ಲಿ ಚರಂಡಿಗಳು ಗಬ್ಬೆದ್ದು ನಾರುತ್ತಿದ್ದು ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡುತ್ತಿದ್ದಾರೆ. ಕೊಗಲೂರು ಗ್ರಾಮವು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ತವರು ಕ್ಷೇತ್ರವಾಗಿದ್ದು ಗಿರಿಯಾಪುರ ಕೊಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿತ್ತು. ಸ್ವಚ್ಛತೆ ಎಂಬುದು ಇಲ್ಲಿ ಮರೀಚಿಕೆಯಾಗಿದ್ದು ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದೆ. ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿ ಮಾರ್ಪಾಡಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಈ ಬಗ್ಗೆ ಗ್ರಾಮಕ್ಕೆ ಸಿಇಒ ಭೇಟಿ ನೀಡಿದಾಗ ಮನವಿ ನೀಡಿದ್ದರೂ ಪಿಡಿಒ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಸೂಚನೆ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅವರು ಮಾದೇವಪ್ಪ ಅಂತ ಚರಂಡಿ ಒಂದು ಎಲ್ಲ ಹಾಳಾಗಿ ಹೋಗಿದ್ದಾವೆ. ಅದರ ನಂತರ ಬಂದ್ ಮಾಡ್ತೀವಿ ಅಂತಂದು ಹೇಳ್ತಾರೆ. ಪಂಚಾಯತಿ ಒಳಗೆ ದುಡ್ಡಿಲ್ಲ ಅಂತಂದು ಹೇಳ್ಕೊಂತಾರೆ. ಬರೀ ಇಂಥ ವಾಲ್ಸ್ ಮಾಡಿ ಎಲ್ಲ ಪೂರ್ತಿ ಚರಂಡಿನೆಲ್ಲ ಮುಳುಗಿ ಹಾಳಾಗಿ ಹೋಗಿದ್ದಾವೆ. ಸ್ವಚ್ಛವನ್ನು ಮಾಡ್ತಾಯಿಲ್ಲ. ಆಗ ನಾವು ಎಲ್ಲ ನೋಡಿ ಕಣ್ಣಾಗ ನಾವು ನೋಡಬಾರ್ದು ಅನ್ನೋ ಮಟ್ಟಕ್ಕಾಗಿದ್ದಾವೆ. ಗಿಡ ಮರ ಅಷ್ಟು ಬೆಳೆದು ಎಲ್ಲ ಮಳೆ ಬಂದ್ರೆ ನೀರು ನುಗ್ಗಿ ಮನೆಗಳೆಲ್ಲ ಹಾಳಾಗಿ ಸೊಳ್ಳೆ ಕಾಟ ಬಂದಮೇಲೆ ಏನೇನು ಕೆಲಸ ಆಗಿಲ್ಲ, ಯಾವುದೂ ಕೆಲಸ ಇಲ್ಲ. ಊರಿಗೇನು ಬಂದಿಲ್ಲ? ಊರಿಗೆ ಬಂದಾರ ಒಂದ್ಸರಿ ಮೊನ್ನೆ ಇದು ಮೀಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ವಾರ್ಡ್ ಸಭೆ. ಅದ್ರಾಗ ಹೇಳಿದ್ರೆ ಅಲಕ್ಷ್ಯ ಮಾಡ್ಕೊಂತ ನಮಗೆ ಬರಲ್ಲ, ಇದು ಅವ್ರಿಗೆ ಬರಲ್ಲ, ಬರೀ ಆ ಟೈಪ್ ಹೇಳ್ತಾರೆ. ಚರಂಡಿ ಕ್ಲೀನ್ ಮಾಡಿಲ್ಲ. ಇನ್ನೊಂದೀಗ ನಮ್ಮ ಕಾಲೋನಿ ಚರಂಡಿ ಮಾಡಿದ್ದಾರೆ. ಮೊನ್ನೆ ನಾವು ವಾಟ್ಸಪ್ ಮೀಟಿಂಗ್ ಮಾಡಿದ್ರೆ ನಮ್ಮ ಗಮನಕ್ಕೆ ಇಲ್ಲ. ಅದು ಯಾವಾಗ ನಾವು ರೈತರ ಕೆಲಸ ಹೋಗಿತ್ತು ನಮ್ಗೆ ಗೊತ್ತಿರಲ್ಲ. ನಾವು ವಾಟ್ಸಪ್ ಮಾಡಿದ್ರು ಅಂತ ಹೇಳಿದ್ರು, ಅದು ಮುಗಿಸಿದ್ರು. ಅರ್ಜಿ ಕೊಟ್ಟರೆ ಏನು ಸಮಸ್ಯೆ ಅಂತ ಕೇಳಿದ್ರೆ ಯಾರು ಪ್ರತಿ ತಿಂಗಳಿಗೆ ಗ್ರಾಮ ಸಭೆ ಮಾಡ್ತಾ ಇರಿ ಕರೆಕ್ಟಾಗಿ. ಮೈಕ್ ಇದ್ದೆಲ್ಲ ಕೂಕ್ಷಿತ ಗ್ರಾಮ ಸಭೆ ಮಾಡ್ಬೇಕಾರ ವಾರ್ಡ್ ಸಭೆ ಮಾಡ್ಬೇಕಾರ ಕಸದ ಗಾಡಿಯಲ್ಲೇ ಮೈಕ್ ಇದೆ. ಆ ಮೈಕ್ ಹಚ್ಚಿ ಬೆಳಗ್ಗೆ ಸಾಯಂಕಾಲ ಗಾಡಿ ರಿಪೇರ್ ಮಾಡಿಸಿ ಒಂದು ವಿಡಿಯೋ ನೋಡಿ ವಾಟ್ಸಪ್ ಮಾಡಿದ್ರೆ ಎಷ್ಟು ಜನ ಊರಿಗೆ ಗ್ರಾಮ ಸೇರ್ಕೊಂಡು ವಾಟ್ಸಪ್ ಮಾಡಿದ್ರು ಅಂತ ನೋಡಿ ಒಂದು ವಿಡಿಯೋ ಮಾಡಿದ್ರೆ ತೋರಿಸ್ತೀನಿ ಸಾಹೇಬ್. ಎಷ್ಟು ಜನ ಸೇರ್ಕೊಂಡು ಊರಲ್ಲಿ ಈಗೇನು ಊರಾಗ ಕಸ ಹಾಕಕ್ಕೆ ದುಡ್ಡು ಕಟ್ಬೇಕಂತ ಜನಗಳೆಲ್ಲ ಕಟ್ಟಿ ಈಗ ಅದು ಬಳಸಿದಾರಪ್ಪ ಅಂತಂದ್ರೆ ಅದಕ್ಕೆ ನಾವು ಇರೋದಲ್ಲ. ಕಟ್ಟಕ್ಕೆ ನಾವು ಕೂಡ ಒಪ್ಕೊಂತೀವಿ, ಕಟ್ಟೋಣ ಅಂತ ಹೇಳ್ತೀವಿ. ಯಾವ ಕಂದಾಯ ಕಟ್ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ, ಕಟ್ರಿ ಅಂತ ಹೇಳ್ತೀವಿ. ರೈತರಿಗೆ ಸಮಸ್ಯೆ ಆದಾಗ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಅದು ಬಿಟ್ರಿ ಇವತ್ತಲ್ಲ ನಾಳೆ ಕಟ್ಸೇಡ್ರಿ ಅಂತ ಹೇಳ್ತೀವಿ. ಇನ್ನೊಂದ್ಸರಿ